ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದನದ ವಿಡಿಯೋ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮಾತ್ರ ಸೈಕ್ ಆಗುವಂತದ್ದೈತಿ. ಯಾಕಪ್ಪ ಅಂತಂದ್ರೆ ಇವತ್ತ RCB ದ ಫೈನಲ್ ಮ್ಯಾಚ್, ಅದು ಯಾರ ಜೋಡಿ? ಗುಜರಾತ್ ಜೋಡಿ. ಸೊ ಇವತ್ತಿಂದ ಬಾಳ ಅಂದ್ರ ಬಾಳ ಎಕ್ಸೈಟ್ಮೆಂಟ್. ನಾವು ನಿನ್ನೆ ಇಲ್ಲಿದ್ದ ಕಾಯಕತ್ತೀವಿ ಮ್ಯಾಚ್ ಯಾವಾಗ ಆಗತ್ತಾ, ಏನ್ ಸುದ್ದಿ, ಏನ್ ಕತಿ RCB ದ. ಒಂದ್ ಸೈಡ್ RCB ವಿಲ್ ಆಗ್ಲಿ ಅಂತ ನಾವ್ ಸಪೋರ್ಟ್ ಮಾಡಕತ್ತೀವಿ, ಅಂತದ್ರಾಗ ಟೈಮ್ ಹೋಗೋವಲ್ದು, ಮ್ಯಾಚ್ ನಡೆಯವಲ್ದು ಅಂತ ನಮಗ್ ಟೆನ್ಷನ್ ಇದೆ. ಸೊ ನೋಡ್ರಿ, ಅಂತೂ ಇಂತೂ ಫೈನಲ್ ದಿವಸ ಇವತ್ತ ಬಂದ ಬಿಡುತ್ತೆ. ಸೊ ಇವತ್ತ RCB ಮ್ಯಾಚ್, ಅದು ಎಲ್ಲೇ ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂದಾಗ, ಅದು ನರೇಂದ್ರ ಮೋದಿ ಸ್ಟೇಡಿಯಂದಾಗ. ಸೊ ಇವತ್ತ ನೋಡ್ರಿ RCB ವರ್ಸಸ್ ಗುಜರಾತ್ ಫೈನಲ್ ಮ್ಯಾಚ್ ಐತಿ. ಸೊ ಇವತ್ತ ಗೆಲ್ಲೋದು ಪಕ್ಕ RCB ನ, ಅದು 2ನೇ ಟ್ರೋಫಿನು ಎತ್ತಿ ಹಿಡಿತೈತಿ ಪಕ್ಕ. ಇದು ಒನ್ ಸೈಡ್ ಗೇಮ್. ಯಾಕಪ್ಪ, ಇನ್ನೊಂದ್ ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ನೋಡಿದ್ವಪ್ಪ ಅಂತಂದ್ರ ಅವರು ಗೆಲ್ಲುವಂತ ಚಾನ್ಸ್ ಐತಿ. ಸೊ ಏನ್ ಮಾಡ್ಬೇಕು ಏನ್ ಆಗಲ್ಲ ನಮಗೂ ಗೊತ್ತಾಗವಲ್ದು. ಸೊ ನಾವಂಕರು ಸಪೋರ್ಟ್, ವಿ ಆರ್ ಆಲ್ ಸಪೋರ್ಟೆಡ್ ಫಾರ್ RCB ಫ್ಯಾನ್ಸ್, ಆಲ್ಸೋ ಸಪೋರ್ಟ್ ಫಾರ್ RCB ಟೀಮ್. ನೋಡ್ರಿ ಇವತ್ ಮಾತ್ರ ಒನ್ ಸೈಡ್ ಗೇಮ್ ಆಗಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರ ಅವರು ಆ ಕಡೆ ಕಾಯ್ಕೋತ್ ಕುಂತಾರ, ನಾವು 2ನೇ ಟ್ರೋಫಿ ಗೆಲ್ಬೇಕಂತ. ಈ ಕಡೆ ನಾವು ಕಾಯ್ಕೊಂತ ಕುಂತೀವಿ 2ನೇ ಟ್ರೋಫಿ ಗೆಲ್ಬೇಕಂತ. ಸೊ ನಮಗ ಅನ್ಸಕತೈತಿ ಸ್ಟ್ರಾಟಜಿಕ್ ಆಗಿ ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ RCB ನ ಗೆಲ್ಲುವಂತ ಸಂಭವಗಳು ಬಹಳ ಅದಾವು. ಯಾಕಂತಂದ್ರ ನೋಡ್ರಿ ಇವತ್ತ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಒಳಗ. ಸೊ ನಾವು ಗುಜರಾತ್ ಜೋಡಿ ಒಂದ್ ಮ್ಯಾಚ್ ಇಲ್ಲಿ ಆಡಿದ್ವಿ. ಸೊ ಆ ಮ್ಯಾಚ್ ನಾವು ಬಹಳ ಹೀನಾಯವಾಗಿ ಸೋತಿದ್ವಿ. ಅದು ಒಂದು ಸೈಡ್ ಆದ್ರೆಲ್ಲ ಲೀಗ್ ಮ್ಯಾಚ್, ಅದು ಸೈಡ್ ಆದ್ವು. ಬಟ್ ಈಗ ಐತಿ ಸಿಚುವೇಶನ್ ಹೆಂಗಂದ್ರ ಫೈನಲ್ ಗೆಲ್ಲಬೇಕು ನಾವು. ಸೊ ಅಂತ ಸಿಚುವೇಶನ್ ಐತಿ. ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ, ಈ ಒಂದು ಗುಜರಾತ್ ಟೀಮ್ ಐತಲ್ಲ, ಇದಕ್ಕ 3 ಪಿಲ್ಲರ್ಗಳದಾವ. ಬ್ಯಾಟಿಂಗ್ ಪಿಲ್ಲರ್ ಅಂತಾರಲ್ಲ, 3 ಅದಾವು. ಸೊ ಇವ್ರು ಸ್ವಲ್ಪ ಪ್ಲೇ ಆಫ್ಸ್ ನೋಡ್ಕೊಂತ ಬಂದ್ರ ಅಂದ್ರ ನಮ್ಮ RCB ಕೈಯಾಗ ಸೆಮಿ ಕ್ವಾಲಿಫೈಯರ್ 1ದಾಗ ಮ್ಯಾಚ್ ಸೋತಾರ ಇವ್ರ. ಸೊ ಮ್ಯಾಚ್ ಸೋತು ಅಲ್ಲಿದ್ದ ಒಳ್ಳೆ ಅವನು ಎಲ್ಲೇ ಈ ರಾಜಸ್ಥಾನಕ್ ಹೋಗಿ, ರಾಜಸ್ಥಾನ ಅವ್ರ ಜೋಡಿ ಇವನು ಟಿಣಿಕ್ಯಾಡಿ ಹೊಡೆದ್ ಹೆಂಗ್ ಗೆದ್ದಾರ ಇವ್ರ. ಸೊ ಒಳ್ಳೆ ಚೇಸ್ ಮಾಡಿ ಗೆದ್ದಾರ. ಸೊ ಅಲ್ಲಿ ನೋಡ್ರಿ ಏನಾಗೈತೆ ಮ್ಯಾಚ್ ಅಪ್ಪ ಅಂದ್ರ, ಆ ಕಡೆ ಒಬ್ಬವನ ರಾಜಸ್ಥಾನದ ಪಿಲ್ಲರ್ ಅವನು ಒಂದೈತದ ಹುಲಿ, ಅದು ಈ ವರ್ಷ ಅವನು ಫುಲ್ ಖಡಕ್ ಅಂತಂದ ಬಂದೈತದು. ಸೊ ನೋಡ್ರಿ ರಾಜಸ್ಥಾನ್ ರಾಯಲ್ಸ್ ಒಳಗ ಇಲ್ಲಿ ಒಂದು ಸೆಮಿಫೈನಲ್ ತನ ಟೀಮ್ ಅನ್ನ ತಗೊಂಬಂದಂತ ಪ್ಲೇಯರ್ ಯಾರ ಇದ್ರ ಅದು ಜೋಪ್ರಾ ಆರ್ಚರ್ ಬಿಟ್ರ ವೈಭವ್ ಸೂರ್ಯವಂಶಿ. ಬ್ಯಾಟಿಂಗ್ ಲೈನ್ ಅಪ್ ಒಳಗ ವೈಭವ್ ಸೂರ್ಯವಂಶಿ ಒಬ್ಬವನ ಕಾಂಟ್ರಿಬ್ಯೂಷನ್ ಬಾಳ ಐತಿ. ಉಳಿಕಿದ ಪ್ಲೇಯರ್ ಯಾರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟೇ ಇಲ್ಲ ಅವರು. ಸೊ ಈ ಕಡೆ ಬೌಲಿಂಗ್ ಏನ್ ನಡೆದ ನೋಡಿದ್ರಪ್ಪ ಅಂತಂದ್ರ ಜೋಪ್ರಾ ಆರ್ಚರ್ ಒಂದ್ ಸ್ವಲ್ಪ ಚಲೋ ಬೌಲಿಂಗ್ ಹೋಗದವ, ಇಂಟರ್ನ್ಯಾಷನಲ್ ಬಾಲರ್ ಅದನ್ನ. ಸೊ ಮಸ್ತ್ ಹೋಗದಾನ. ಸೊ ಹೀನಾಯವಾಗಿ ಇವು ಒಂದು ಯಾವ್ಯಾವ ರಾಜಸ್ಥಾನ ಒಂದ್ ಗುಜರಾತ್ ಕೈಯಾಗ ಸೆಮಿಫೈನಲ್ ಮ್ಯಾಚ್ ಸೋತ್ರ. ಸೆಮಿಫೈನಲ್ ಸೋತ ಮ್ಯಾಗ ಒಳ್ಳೆ ಈಗ ಅವ್ರ ಮನಿಗಂಕರು ಹೋಗ್ಬಿಟ್ಟಾರ. ಆದ್ರೆ ಏನ ಹೇಳ್ರಿ ನೀವು, ವೈಭವ್ ಸೂರ್ಯವಂಶಿ ಮಾತ್ರ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತ, ಮಸ್ತ್ ಇತ್ತ. ಸೊ ಈಗ ಅದು ಒಂದ್ ಸೈಡ್ ಆದ್ರಪ್ಪ ಅಂತಂದ್ರ ಇವತ್ತು ಫೈನಲ್ ಮ್ಯಾಚ್ ಅವ್ರ ಗುಜರಾತ್ದವ್ರು ರಾಜಸ್ಥಾನಕ್ ಸೋಲಿಸಿ ಬಂದ್ ಇಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂದಾಗ ಅದಾರ. ಸೊ ಇವತ್ತಿನ ಒಂದು ಮ್ಯಾಚ್ ಪೂರಾ ಫೈನಲ್ ಕಿಂಡಿ ಕಡಲ್ಲ ಮಸ್ತ್ ಮ್ಯಾಚ್ ಆಕೈತಿ. ಎಲ್ಲಪ್ಪ ಅಂತಂದ್ರ ನರೇಂದ್ರ ಮೋದಿ ಸ್ಟೇಡಿಯಂ ಒಳಗ. ಸೊ ಇವತ್ತಿನ ಮ್ಯಾಚ್ ನಾವು ಗೆಲ್ತೀವಿ. ಯಾಕಪ್ಪ ಅಂತಂದ್ರ ಅವ್ರದೊಳ 3 ಮಂದಿ ಬ್ಯಾಟ್ಸ್ಮನ್ ಒಳ್ಳೆ ನಾವು ಪಾರ್ಟಿಗೆ ಜಾಯ್ನ್ ಆಗೋಣ. ಸೊ 3 ಮಂದಿ ಬ್ಯಾಟ್ಸ್ಮನ್, ಸಾಯಿ ಸುದರ್ಶನ್, ಆಮೇಲೆ ಶುಭ್ಮನ್ ಗಿಲ್, ಆಮೇಲೆ ಜೋಶ್ ಬಟ್ಲರ್, ಈ 3 ಮಂದಿ ಬ್ಯಾಟ್ಸ್ಮನ್ ವಿಕೆಟ್ ಏನಾರ ನಾವು ಪವರ್ ಪ್ಲೇ ತೆಗದ್ವಿ ಅಂದ್ರೆ ಒನ್ ಸೈಡ್ ಮ್ಯಾಚ್ ನಾವ ಗೆಲ್ತೀವಿ. ಒಂದ್ ವೇಳೆ ಅವ್ರ ನಿಂತ ಆಡಿದ್ರಪ್ಪ ಅಂತಂದ್ರ ಅವ್ನು ನಮ್ದು ನಾವು ಥೇಂಡಿ ಯಾವ್ದು ಹೊಡೆದ ಬಿಡ್ತೇವ. ನಾವು ಫುಲ್ ಫಾರಮ್ದಾಗ ಬಂದೀವಿ ನಾವು. ಇವತ್ತಿನ ಮ್ಯಾಚ್ ಐತಲ್ಲ ಸ್ವಲ್ಪ ಟಫ್ ಐತಿ, ಸಿಚುವೇಶನ್ ಟಫ್ ಐತಿ, ಏನು ಮಾಡಕ್ಕಾಗಲ್ಲ, ಗೆಲ್ಲೇಬೇಕು. ಪ್ರೆಷರ್ ಅವ್ರಿಗೂ ಗೆಲ್ಬೇಕನ್ನೋದೈತಿ, ನಮಗೂ ಗೆಲ್ಬೇಕನ್ನೋದೈತಿ. ಇವತ್ತಿನ ಮ್ಯಾಚ್ ಪಕ್ಕ ನಾವ ಗೆಲ್ತೀವಿ. ಇನ್ನು ನೋಡ್ರಿ ನಮ್ದು RCB ತಂಟೆಕ್ ಬಂದ್ರಪ್ಪ ಅಂತಂದ್ರೆ ಯಾರನ್ನು ಬಿಟ್ಟಿಲ್ಲ, ಯಾರನ್ನು ಬಿಡೋದು ಇಲ್ಲ. ನಮ್ದು ಕತಿನೇ ಇಲ್ಲ, ಇತಿಹಾಸದಾಗ ಬಿಟ್ಟಿಲ್ಲ ನಾವು. ಇನ್ನು ಈಗೆಲ್ಲ ಬಿಡ್ತೀವಿ ನಾವು. ಸೊ ನೋಡ್ರಿ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಒಳಗ ಒಂದ್ ಸ್ವಲ್ಪ ಚೇಂಜ್. ಯಾಕಪ್ಪ ಅಂತಂದ್ರೆ ಈ ಕಡೆ ಫಿಲಿಪ್ ಸಾಲ್ಟ್ ಬಂದ್ ಆಡ್ತಾನ ಅನ್ನುವಂಥದ್ದೊಂದು ಬಲ್ಲ ಮೂಲಗಳಿಂದ ಮಾಹಿತಿ ಬಂದೈತಿ. ಸೊ RCB ಒಳಗ ಓಪನಿಂಗ್ ಫಿಲಿಪ್ ಸಾಲ್ಟ್ ಮಾಡ್ತಾನ. ಸೊ ಫಿಲಿಪ್ ಸಾಲ್ಟ್ ಓಪನಿಂಗ್ ಮಾಡಿದ್ನಪ್ಪ ಅಂತಂದ್ರ ಅದ್ರ ಜೋಡಿ ವಿರಾಟ್ ಕೊಹ್ಲಿ ಕಿಂಗ್. ಸೊ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಫುಲ್ ಬೆಂಕಿ ಬಬಲಾದೇವ್. ಅವನ ಮೊನ್ನೆ ಮ್ಯಾಚ್ 43 ರನ್ ಹೊಡೆದಾನ. ಸೊ ಇವತ್ತ ಆಡ್ತಾನ. ಸೊ ಅವ್ರು ಇಬ್ರು ಕಾಂಬಿನೇಷನ್ ಮಾತ್ರ ಅವನ ನೆಕ್ಸ್ಟ್ ಲೆವೆಲ್. ಪವರ್ ಪ್ಲೇ ಏನಾರ 6 ಓವರ್ ನಿಂತ್ರಪ್ಪ ಅಂತಂದ್ರ ಇಬ್ರು ಅವನ ಮ್ಯಾಚ್ ನಮ್ದ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಪ್ಪ ಅಂತಂದ್ರ ಇಷ್ಟು ಹಿಂದಿನ ಮ್ಯಾಚ್ಗಳೆಲ್ಲ 6 ಓವರ್ ಆಡಿದ್ದ ನಮ್ದು RCB ಮ್ಯಾಚ್ ಎಲ್ಲವೂ ಗೆದ್ದಾವ್. ಸೊ 8ಕ್ಕೆ 8 ನಾವು ಮ್ಯಾಚ್ ಗೆದ್ಬಿಟ್ಟಿವಿ. ಪವರ್ ಪ್ಲೇದಾಗ 6 ಓವರ್ ಕಂಪ್ಲೀಟ್ ವಿಕೆಟ್ ಇರ್ಲಾರ್ದ ಆಡಿದ್ದ. ಸೊ ಇವತ್ತು ವಿಕೆಟ್ ಇರ್ಲಾರ ಆಡಿದ್ರಪ್ಪ ಅಂತಂದ್ರ ಒನ್ ಸೈಡ್ ವಿನ್ ಹಾಕಿವಿ. ಇನ್ನು ನೋಡ್ರಿ ಗುಜರಾತ್ ಅಹಮದಾಬಾದ್ ಸ್ಟೇಡಿಯಂ ಏನೈತಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ, ಸ್ವಲ್ಪ ಪಿಚ್ ದೊಡ್ಡದೈತಂತ.
ದೊಡ್ಡದಿದ್ರ ನಮ್ ಕಡೆ ಹುಲಿಗಳು ದೊಡ್ಡ ಅದಾವ. ಇನ್ನು ನೋಡ್ರಿ ಪಡಿಕಲ್ಲ ಮಾತ್ರ ನಾವು ಬಂದಂತ ಒಂದೇ ಬಾಲ್ ಇದ್ದ ನಾವ್ ಹೊಡ್ಯಾಕ್ ಚಾಲು ಮಾಡ್ತಾನ. ಅವ್ನು ಯಾವ ಬ್ಯಾಟ್ಸ್ಮನ್ ಬಂದ್ರು ಬೌಲರ್ ಬಂದ್ರು ಬಿಡಂಗಿಲ್ಲವ. ಸೊ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾನ. ಸೊ ಇನ್ನ ಅವನು ಬಿಟ್ರಪ್ಪ ಅಂತಂದ್ರ ದುರಂದರ್ ಪಟ್ಟಿದಾರ್ ಬರ್ತಾನ. ಅವನ ಹೆಸರು ರಜತ್ ಪಟ್ಟಿದಾರ್ ಅಲ್ರಿ, ದುರಂದರ್ ಪಟ್ಟಿದಾರ್. ಯಾಕಂದ್ರ ಅವ್ನು ಮೊನ್ನೆ ಮ್ಯಾಚ್ ಇದಾಗ ಗುಜರಾತ್ ಜೋಡಿ 33 ಬಾಲಿ 93. ಸೊ ಹೆಚ್ಚು ಕಡಿಮೆ ಒಂದು 300 ಸ್ಟ್ರೈಕ್ ರೇಟ್ಲೆ ಬ್ಯಾಟಿಂಗ್ ಮಾಡ್ಯಾನವ. ಇನ್ನ ನೋಡ್ರಿ ಅವ ಬಂದಂತ ಟೈಮ್ನಾಗ ಎಲ್ಲ ಸ್ಪಿನ್ನರ್ ಇರ್ತಾರ. ಸ್ಪಿನ್ನರ್ ಇದ್ದಾಗ ಅವನ ನಾಯಿ ಹೊಡ್ದಂಗ್ 6 ಹೊಡೆದ ಅವನ ಬಾಲರ್ನ ಹಳ್ಳ ಹಿಡಿಸ್ಯಾನವ. ಸೊ ನೋಡ್ರಿ ಇದು ಒಂದು ಇಷ್ಟ ಆತಪ್ಪ ಅಂತಂದ್ರ ನೆಕ್ಸ್ಟ್ ಒಂದು ಯಾರು ಬರ್ತಾರಪ್ಪ ಅಂತಂದ್ರ ಅದಾರ್ರಿ ಈ ಜಿತೇಶ್ ಶರ್ಮಾರ ಇಲ್ಲ ವೆಂಕಿ ಇಸ್ ಬೆಂಕಿ. ಸೊ ವೆಂಕಟೇಶ್ ಅಯ್ಯರ್ ಬರ್ತಾನ. ಸೊ ಅವ ಒಂದ್ ಸ್ವಲ್ಪ ಮಸ್ತ್ ಖೇಂಡಿ ಕಾಡಲ್ಲ. ಇನ್ನು ನೋಡ್ರಿ ಮತ್ತ ಜಿತೇಶ್ ಶರ್ಮಾ ಬರ್ತಾನ. ಜಿತೇಶ್ ಶರ್ಮಾನು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡವ. ಬಟ್ ಈ ಸೀಸನ್ ಆಡಿಲ್ಲ, ಮತ್ತ ಆಡ್ತಾನ ಇನ್ನು ಮುಂದೆ ಬಿಡಂಗಿಲ್ಲ ಅವನು. ಯಾಕಂದ್ರ ಫೈನಲ್ ಮ್ಯಾಚ್ ಐತಿ, ಗೆಲ್ಲೇಬೇಕ, ಪ್ರೆಷರ್ ಐತಿ. ಸೊ ಗೆಲ್ತಾನ. ಇನ್ನ ಅದನ್ನ ಬಿಟ್ರಪ್ಪ ಅಂತಂದ್ರ ನೋಡ್ರಿ ನಮ್ಮ ಕಡೆ ಟೀಮ್ ಡೇವಿಡ್ ಈ ಒಂದು ಸೀಸನ್ ಪೂರಾ ವಿರಾಟ್ ಕೊಹ್ಲಿ ಮೈಯ ಹೊಕ್ಕೊಂಡಂಗ ಆಗೈತೆ. ಪಂಜಾಬ್ ಜೋಡಿ ಅವ್ನ ಮ್ಯಾಚ್ ಗೆದ್ದ ಮ್ಯಾಗ ಅವ್ರಿಗೆ ಸ್ವಾಟ್ ಹೊಡ್ಯೋದಾತು, ಮುಂಬೈದಕ್ಕ ಮಿಡಲ್ ಫಿಂಗರ್ ತೋರ್ಸೋದಾತು. ಇನ್ನು ನಿನ್ನೆ ನೋಡ್ರಿ ನೀವು ಕ್ವಾಲಿಫೈಯರ್ ಮ್ಯಾಚ್ ನಾಗ ಇದಾಗ ಗುಜರಾತ್ ಜೋಡಿ ಮ್ಯಾಚ್ ನಡಿಯಕತ್ತಿದ್ದೆ, ಹೋಗಿ ಬಾಂಡ್ರಿಗಿರಿ ಮ್ಯಾಗ ಕುಂತಾನ. ಸೊ ಇಂಥವೆಲ್ಲ ಹರ್ಕತ್ಗಿರಿ ನಮ್ಮ RCB ದಾಗ ನಡಿಬೇಕು. ಯಾಕಂದ್ರ ಬ್ಯಾರೆ ಟೀಮ್ನೇ ಮಾಡಿದ್ರ ನಾವು ಜೀವನ ತಗೊಂತೀವಿ ಅವ್ರದ. ಸೊ ಇನ್ನು ನಮ್ದ್ರ ಹುಲಿ ಮಾಡಿದ್ರ ನಡಿತೈತೆ ನಮ್ಗ್ ಗೆಲ್ಲಿ. ಇನ್ನು ನೋಡ್ರಿ ರೋಮಾರಿಯೋ ಶೆಪರ್ಡ್ ಅವನ ಜಾಗದಾಗ ಒಂದ್ ಯಾವ್ದಾರ ಚಲೋ ಬಾಲರ್ ಬರ್ಬೇಕ. ಯಾಕಂದ್ರ ಅವ್ರದ್ದು 3 ವಿಕೆಟ್ ಕೆಡಬೇಕಪ್ಪ ಅಂತಂದ್ರ ನಾವು ಒಂದ್ ಬಾಲಿಂಗ್ ಯೂನಿಟ್ ಸ್ಟ್ರಾಂಗ್ ಮಾಡ್ಬೇಕು. ಆಲ್ರೆಡಿ ಸ್ಟ್ರಾಂಗ್ ಐತಿ. ಇನ್ನು ಕೃನಾಲ್ ಪಾಂಡ್ಯ ನೋಡ್ರಿ, ಕೃನಾಲ್ ಪಾಂಡ್ಯ ಮಾತ್ರ ಆ ಹುಲಿ ಎಲ್ಲಿ ಬ್ಯಾಟಿಂಗ್ ಬರ್ತಾನೋ, ಯಾವಾಗ ಬರ್ತಾನೋ, ಹೆಂಗ್ ಬರ್ತಾನೋ ಹೇಳಕ ಬರಂಗಿಲ್ಲ. ಸೊ ಹಂಗತ್ತಾರ ಹುಲಿ ಎಂಟ್ರಿ ಕೊಟ್ಬಿಡ್ತ. ಸೊ ಹೇಳಕ್ಕೂ ಆಗಂಗಿಲ್ಲ. ಇವತ್ತ ಚುಣ್ಯಾಕು ಬಂದ್ರು ಬರ್ಬೋದು, ಲಾಸ್ಟಿಗೆ ಬಂದ್ರು ಬರ್ಬೋದು, ಇನ್ನ ಬರ್ಲಿಕ್ಕೂ ಇಲ್ಲ. ಇನ್ನು ಬಾಲಿಂಗ್ ದಾಗ ನೋಡಿದ್ರಪ್ಪ ಅಂತಂದ್ರ ಕೃನಾಲ್ ಪಾಂಡ್ಯ ಬೌನ್ಸ್ ಹೋಗ್ಯದಂಕರ್ ಫಿಕ್ಸ್. 4 ಓವರ್ದಾಗ 1 ಓವರ್ ಬೌನ್ಸ್ ಹೋಗಿತಾನವ. ಹಂಗತ್ರ ಬಾಲಿಂಗ್ ಮಾಡ್ತಾನ. ಇನ್ನ ಅದನ್ ಬಿಟ್ರಪ್ಪ ಅಂತಂದ್ರ ನೋಡ್ರಿ ಜೋಕೋಬ್ ಡಪಿ ಕಾಕ ಮಾತ್ರ ಮಾನ್ಯ ಇವ್ರದ್ದು ಜೀವನನ ತಗೊಂಡಾನ ಬ್ಯಾಟ್ಸ್ಮನ್ ಗಳದ ಮಸ್ತ್. ಇನ್ನ ಅವದ್ರನ್ನ ಬಿಟ್ರಪ್ಪ ಅಂತಂದ್ರ ಸುಯೇಶ್ ಶರ್ಮಾ ಸ್ವಲ್ಪ ಹುಲಿ ಫಾರ್ಮಿ ಬರ್ಬೇಕು, ಇನ್ನ ಬಂದಿಲ್ಲ, ಬರ್ತ. ಇನ್ನ ಅವನು ಬಿಟ್ರಪ್ಪ ಅಂತಂದ್ರ ನೋಡ್ರಿ ಫೈನಲ್ ಮ್ಯಾಚ್ ಸೋಲ್ಲಾರ್ದಂತ ಇರೋಂತ ಪ್ಲೇಯರ್ ಯಾರ ಇದ್ರ ಅದು ಜೋಸ್ ಹ್ಯಾಸಲ್ವುಡ್ ಎಷ್ಟು ಫೈನಲ್ ಆಡ್ಯಾನ. ಅದು ಇದೊಂದು IPL ಒಂದ ಅಲ್ರಿ, CSK ಇದ್ದಾಗನು ಕಪ್ ಗೆಲ್ಸ್ಯಾನ ಫೈನಲ್. ಇನ್ನು RCB ಬಂದಾಗೂ ಕಪ್ ಗೆದ್ದೀವಿ. ಇನ್ನು ಇದು IPL ಬಿಟ್ಟು ಕೇಸಿ ಅವ್ರ ದೇಶದ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಏನ್ ಇರ್ತಾರಲ್ಲ ಅದನ್ನು ಆಡಿದಾಗನು ಫೈನಲ್ ಮ್ಯಾಚ್ ಗೆದ್ದಾನ. ಸೋತಿದ ಇತಿಹಾಸನ ಇಲ್ಲ ಒಂದು. ಸೊ ಇವತ್ತ ಮತ್ತ ಫೈನಲ್ ಆಡಕತ್ತ ನಮ್ಮ RCB ಜೋಡಿ. ಸೊ ಗೆಲ್ತಾನ ಅನ್ನೋ ಭರವಸೆ ಅಂಕರು ನಮಗಂತೂ 100ಕ್ಕೆ 200% ಐತಿ. ಸೊ ಮಸ್ತ್ ಮ್ಯಾಚ್ ಗೆಲ್ತಾನ ನೋಡ್ರಿ ನೀವು. ಅಂಡ್ ಇನ್ನ ಒಂದ್ ಮಾತು ಏನಪ್ಪಾ ಅಂತಂದ್ರ ನಮ್ದ RCB ಬೌಲಿಂಗ್ ಯೂನಿಟಿನ ಪಿಲ್ಲರ್ ಅಂದ್ರ ಮನಿ ಕಟ್ಟಾಕ ಹೆಂಗ್ ಪಿಲ್ಲರ್ ಬೇಕ ಹಂಗ ನಮ್ಮ RCB ಬೌಲಿಂಗ್ ಯೂನಿಟಿಗೆ ಈ ಪಿಲ್ಲರ್ ಯಾರಪ್ಪ ಅಂತಂದ್ರ ಭುವನೇಶ್ವರ್ ಕುಮಾರ್. ಮಸ್ತ್ ಬೌಲಿಂಗ್, ಸ್ವಿಂಗ್, ಕಿಂಗ್ ಎಲ್ಲ ಇವನ್ಗ ಹೆಸರು ಇಡ್ಬೇಕವು. ಸೊ ನೋಡಿರ್ಬೋದು ಮಾನ್ಯ ಶುಭ್ಮನ್ ಗಿಲ್ ಸೆಂಚುರಿ ಹೊಡೆದ. ಅದಕ್ಕಿಂತ ಮುಂಚೆಗೆ ಈ ಒಂದು ಬೋರ್ಡ್ ಎಷ್ಟು ಸ್ವಿಂಗ್ ಹೋದ್ ನೋಡ್ರಿ, ಕರೆಕ್ಟ್ ಹೋಗಿ ಬೋರ್ಡ್ ಆಗಿದ್ದ ನೋಡ್ರಿ ನೀವು. ಸೊ ಮಸ್ತ್. ಇನ್ನ ಅವ್ರೊಳಗ ನೋಡಿದಪ್ಪ ಅಂತಂದ್ರ ನಮ್ದು RCB ಫುಲ್ ಟುಮ್ ಅಂದ್ರ ಪೂರಾ ಪ್ಯಾಕ್ ಆಗಿಬಿಟ್ಟೈತಿ. ಇನ್ನ ಅವ್ರ ವಿಚಾರಕ್ಕೆ ಹೋದ್ರಪ್ಪ ಅಂತಂದ್ರ ಇಲ್ಲಿ ಸಾಯಿ ಸುದರ್ಶನ್ 2 ಸಲ ಆತ ಸೆಮಿಫೈನಲ್, ಆಮೇಲೆ ಕ್ವಾಲಿಫೈಯರ್ ಮ್ಯಾಚ್ ಅಂದಾಗ 2 ಸಲನು ಹಿಟ್ ಅಂಡ್ ವಿಕೆಟ್ ಆಗ್ಯಾನ. ಅಂದ್ರೆ ಸೀದಾ ಹೋಗಿ ಬಂದ್ ಬೋರ್ಡಿಗೆ ಬಡಿತ ಬ್ಯಾಟ್. 2 ಸಲನು ಹಂಗ ಔಟ್ ಆದ. ಒಂದ್ ಹಾಫ್ ಸೆಂಚುರಿ ಹೊಡೆದಾನ, ಒಂದ್ 5 ರನ್ 6 ರನ್ ಹೊಡೆದಾನ. ಇನ್ನು ಸಾಯಿ ಸುದರ್ಶನ್ 1 ಸೆಂಚುರಿ ಹೊಡೆದಾನ. ಇನ್ನು ಜೋಶ್ ಬಟ್ಲರ್ ಅಷ್ಟೊಂದ ಏನ ಪರ್ಫಾರ್ಮೆನ್ಸ್ ಬಂದೈತಿ. ಆದ್ರೆ ಈ ಒಂದು ಫೈನಲ್ ಮ್ಯಾಚ್ ನಾಗ ಗೊತ್ತಿಲ್ಲ. ಇನ್ನು ಇವ್ 3 ವಿಕೆಟ್ ಹೋದಪ್ಪ ಅಂದ್ರೆ ಇಂದ ಅದಾವ್ ಪ್ಲೇಯರ್, ಬಟ್ ಅವ್ ಅವುಗಳ ಬ್ಯಾಟ್ಲಿದ ರನ್ನ ಬಂದಿಲ್ಲ. ಒಂದ್ ಸೈಡ್ ಇವತ್ತು RCB ಗೆಲ್ಲತ್ತ ಮ್ಯಾಚ್. ಇನ್ನು ಅವ್ರ ಬಾಲಿಂಗ್ ಯೂನಿಟ್ ನೋಡಿದ್ರಪ್ಪ ಅಂತಂದ್ರ ಸಿರಾಜ್ ಕಾಕ ಡಾಟ್ ಬಾಲ್ ಒಯ್ಯಾಕತ್ತಾನ. ಇಚ್ಚಾಗ ರಬಾಡನು ವಿಕೆಟ್ ತಗೋನಕತ್ತಾನ. ಇನ್ನು ಒಂದ್ ಸೈಡ್ ಅವರು ಚಲೋ ಬಾಲರ್ ಅದಾರ. ಓಲ್ಡರ್ ಇವತ್ತು ಓಲ್ಡರ್ ಕತಿ ಮುರಿಯೋದೈತಿ ಇವತ್ತ. ಯಾಕಂದ್ರ ವಿರಾಟ್ ಕೊಹ್ಲಿ 2 ಸಲ ವಿಕೆಟ್ ತೆಗೆದವು, ಸೆಲೆಬ್ರೇಷನ್ ಮಸ್ತ್ ಮಾಡ್ಯಾನ. ಇನ್ನು ಅವನ ಸೆಲೆಬ್ರೇಷನ್ ಒಳ್ಳೆ ರಿವೆಂಜ್ ಕೊಡ್ತೀವಿ ನಾವು. ಯಾರು ಇಟ್ಕೊಂಡು ನಮ್ಗ ಅಭ್ಯಾಸನೇ ಇಲ್ಲವು. ಸೊ ಅಲ್ಲೇ ಬಹುಮಾನ. ಒಂದ್ ವೇಳೆ ಮಿಸ್ ಆದ್ರ ನೆಕ್ಸ್ಟ್ ಮ್ಯಾಚ್ ನ ಬಹುಮಾನ ಪಕ್ಕ ಇದ್ದೇ ಇರ್ತಾವ್ರಿಗೆ. ಸೊ ನೋಡ್ರಿ ರಶೀದ್ ಖಾನ್ ಸ್ವಲ್ಪ ಚಲೋ ಬಾಲಿಂಗ್ ಒಯ್ಯಾಕತ್ತಾನ. ಆದ್ರ ಅವನಿಗೂ ಇವತ್ತು ಬಿಡಂಗಿಲ್ಲ. ಪಟ್ಟಿದ್ರ ಕಾಕ ನುಗ್ಗನ್ ನಾಯ್ತಾನ. ಇನ್ನ ಇದನ್ ನೋಡ್ರಿ ಇವತ್ತಿನ ಮ್ಯಾಚ್ ಫೈನಲ್ ಮ್ಯಾಚ್ ಇವತ್ ಗೆದ್ವಪ್ಪ ಅಂತಂದ್ರ ಒಂದ್ ಸೈಡ್ ಟ್ರೋಫಿ ನಮ್ದ. ಇನ್ನು 2ನೇ ಸೀಸನ್
ಅವನ ಕಪ್ಪನ 2ನೇ ಕಪ್ ನಮ್ಮದ ಅಂತಾನೆ ತಿಳ್ಕೊಂಬಿಡ್ರಿ ನೀವು. ಪಕ್ಕ ಇವತ್ತು ಮ್ಯಾಚ್ ಗೆಲ್ತೀವಿ. ಇನ್ ನೋಡ್ರಿ 2ನೇ ಕಪ್ ಲೋಡಿಂಗ್ ಫಾರ್ RCB ಫ್ಯಾನ್ಸ್. ಆಲ್ ಎಲ್ಲಾ ಒಂದ್ RCB ಫ್ಯಾನ್ಸಿಗೆ 2ನೇ ಕಪ್ ಲೋಡಿಂಗ್ ಐತಿ. ಇನ್ನು ನಾವು ಮ್ಯಾಚ್ ಗೆದ್ದ ಮ್ಯಾಗ ಅವನ ಕೇಂಡಿ ಕಡದ ಸೆಲೆಬ್ರೇಷನ್ ಇರ್ತಾವು, ಎಲ್ಲಾ ಇರ್ತಾವು. ಎಲ್ಲರೂ ಸೇಫ್ ಆಗಿ ಸೆಲೆಬ್ರೇಷನ್ ಮಾಡ್ರಿ. ಬಟ್ ಪಟಾಕಿ ಹೊಡಿರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರಪ್ಪ ಅಂದ್ರ ಒಂದ್ ಸ್ವಲ್ಪ ಎಚ್ಚರ ಇದ್ದು ಹೊಡಿರಿ. ಸೊ RCB ಮ್ಯಾಚ್ ಅಂಕರ್ ಗೆಲ್ಲತ್ತ, ಎಲ್ಲಾರು ಪಟಾಕಿ ತಂದ್ ಇಟ್ಕೊಂಡ್ಬಿಡ್ರಿ. ಸೊ ಇವತ್ತಿನ ಮ್ಯಾಚ್ RCB ಪಕ್ಕ ಗೆಲ್ಲತ್ತ. ಎಲ್ಲಾರು ಈ ಒಂದ್ ವಿಡಿಯೋನ ಶೇರ್ ಮಾಡ್ರಿ, ಎಷ್ಟ್ ಮಂದಿಗೆ ಅಷ್ಟ ಆಗತ್ತ. ಸೊ ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.